ಹೆಗ್ಗುಂದ ರಾಮದೇವರ ಬೆಟ್ಟ. ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಗ್ಗುಂದ ರಾಮದೇವರ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಬಂದಿದ್ದೀನಿ. ಇದು ಬಂದು ಮಧುಗಿರಿಗೆ ಹೋಗೋ ರಸ್ತೆಯಲ್ಲಿ ಸುಮಾರು ಒಂದು ದಾಬಾಸ್ಪೇಟೆಯಿಂದ ಒಂದು 5 ಕಿಲೋಮೀಟ್ರ್ ಮುಂದೆ ಬಂದರೆ ಅಲ್ಲಿ ನಮಗೆ ಹೆಗ್ಗುಂದ ಅಂತ ಒಂದು ಹಳ್ಳಿ ಸಿಗುತ್ತೆ. ಅದರಲ್ಲಿ ರಾಮದೇವರ ಬೆಟ್ಟ ಇದೆ. ಬನ್ನಿ ನೋಡೋಣ ಏನೋ ನೋಡ್ಬೋದು ಅಂತ ಬೆಟ್ಟದಲ್ಲಿ. ಅಲ್ಲಿ ಕೆಳಗಡೆ ಕಾಳ್ತಾ ಇರೋ ನಮಗೆ ಆಲದ ಮರದಿಂದ ವಾಕಿಂಗ್ ಟ್ರೈಲ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದೇ ದಾರಿಲಿ ನಡ್ಕೊಂಡು ಬರಬೇಕು. ಸ್ವಲ್ಪ ಬಂಡೆಗಳ ಥರ ದಾರಿ ಸಿಗುತ್ತೆ. ಹಾಗೆ ಹೀಗೆ ಮುಂದೆ ನೋಡಿ, ತುಂಬ ಜನ ಬರೋದಿಲ್ಲ ಅಂತ ಅನಿಸುತ್ತೆ ಈ ಜಾಗಕ್ಕೆ. ಆದ್ದರಿಂದಾನೇ ಇನ್ನು ಹಚ್ಚ ಹಸಿರಾಗಿ ವಾಕಿಂಗ್ ಟ್ರೈಲ್ಸಲ್ಲೆಲ್ಲ ಹಚ್ಚ ಹಸಿರಾಗಿ ಹಾಗೇ ಇದೆ. ಸ್ಟಾರ್ಟಿಂಗ್ ಹತ್ತಿದ ತಕ್ಷಣ ಸ್ಟೀಪ್ ಸ್ಟಾರ್ಟ್ ಆಗೋಯ್ತು. ನೋಡಬೇಕು ಮುಂದೆನೇ ಹೀಗೆ ಇರುತ್ತಾ ಅಂತ. ಓಕೆ, ಈ ಒಂದು ಆಲದ ಮರದ ಬಲಗಡೆ ಆದಂಗೆ ಈ ಬಂಡೆ ಮೂಲಕ ನೋಡಿ, ಅಲ್ಲಿ ಮೆಟ್ಲು ಕಾಣ್ತಾ ಇದೆ, ಅಲ್ಲಿಗೆ ಹೋಗ್ಬೇಕು. ಹೆಗ್ಗುಂದ ಹಳ್ಳಿ ಇದು. ಅದರ ಒಂದು ಪುಟ್ಟ ವ್ಯೂ. ಮೇಲ್ಗಡೆ ಹೋದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಬನ್ನಿ ಇದೇ ದಾರಿಯಲ್ಲಿ ಹೋಗೋಣ. ಮೊದಲನೆಯ ಬಾಗಿಲು ಬರ್ತಾ ಇದೆ. ಓಕೆ, ಬೇರೆ ಬ್ಲಾಗ್ಸಲ್ಲೆಲ್ಲ ನೋಡಿದಾಗ ಈ ರಸ್ತೆಯಲ್ಲಿ ಹೋಗಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಆಂಜನೇಯ ಗುಡಿ ಇದೆ ಅಂತ ನಾನು ನೋಡಿದ್ದೆ. ಆಂಜನೇಯ ಪಕ್ಕ ಕೂಡ ಈ ಬಂಡೆ ಮೇಲೆ ನಾವು ಹೋಗ್ಬೋದು. ಆದರೆ ಈ ದಾರಿಲಿ ಹೋದರೆ ನಮಗೆ ಪೀಕ್ ಸಿಗಲ್ಲ. ಇದು ಎದುರುಗಡೆ ಆಂಜನೇಯ ಗುಡಿ ದೇವಸ್ಥಾನ ಮುಂದೆ ಒಂದು ಹಳ್ಳಿ ಮರ ಇದೆ. ಈ ದಾರಿನೇ ಇಟ್ಕೊಂಡು ಹೋಗಬೇಕು. ಬ್ಯೂಟಿಫುಲ್ ಆಗಿದೆ ಜಾಗ ಮಾತ್ರ. ಮಳೆಗಾಲ ಆಗಿರೋದ್ರಿಂದ ಆ ಹಸಿರಿನ ಒಂದು ವಾಸನೆ ಇರುತ್ತೆ. ಮೋಸ್ಟ್ಲಿ ರಾತ್ರಿ ಮಳೆ ಬಿದ್ದಿದೆ ಅನಿಸುತ್ತೆ. ಇನ್ನು ಮಣ್ಣು ಆ ವಾಸನೆ, ಹಸಿರಿನ ವಾಸನೆ ಹಾಗೇ ಇದೆ, ಮೂಗಿಗೆ ಬಡಿತಾ ಇದೆ. ನನ್ನ ಹಿಂದೆ ಏನು ಕಾಣ್ತಾ ಇದೆ ನಿಮಗೆ ಮೆಟ್ಲು ನೋಡಿ, ನಾನು ಬೆರಳ ಹತ್ರ ಮೆಟ್ಲು ಕಾಣ್ತಾ ಇದೆ. ಭಯಂಕರವಾಗಿದೆ ಮಾತ್ರ ಸ್ಟೀಪು. ಧೈರ್ಯ ಅಂದರೆ ಏನೋ ಇಲ್ಲಿ ಬ್ಯಾರಿಗೇಡ್ಸ್ ಇದೆ ಆ ಕಡೆ ಈ ಕಡೆ ಇಟ್ಕೊಳೋದಕ್ಕೆ. ಬನ್ನಿ ಪ್ರಯತ್ನ ಮಾಡೋಣ ಯಾವ ರೀತಿ ಇರುತ್ತೆ ಅನುಭವ ಅಂತ. ಅದು ಹುಷಾರಾಗಿ ಹತ್ತಬೇಕು. ಯೆಲ್ಲೋ ಕಲರ್ ಹೂವು ಇರೋ ಗಿಡದ ಪಕ್ಕ ಒಂದು ದೊಡ್ಡ ಬೆಟ್ಟ ಕಾಣ್ತಾ ಇದೆ. ಅದೇ ಶಿವಗಂಗೆ ಬೆಟ್ಟದ ಮೇಲೆ ಯಾವಾಗಲೂ ಮೋಡ ಕವಿದ ವಾತಾವರಣ ಇದ್ದೇ ಇರುತ್ತೆ. ಇವತ್ತು ಕೂಡ ಅಷ್ಟೇ, ಮೋಡ ಇನ್ನೂ ಕವಿದಿದೆ ಅಲ್ಲಿ. ಅದರ ಸುತ್ತಮುತ್ತ ಎಲ್ಲ ಸುಮಾರು ಬೆಟ್ಟಗಳಿದೆ. ಎಲ್ಲ ಬೆಟ್ಟಗಳ ಮೇಲೂ ನಾನು ಸಾಮಾನ್ಯವಾಗಿ ಕಂಡುಬಂದ ದೃಶ್ಯ ಏನಂದರೆ ಒಂದು ಪುಟ್ಟ ದೇವಸ್ಥಾನ ಇರುತ್ತೆ. ನೋಡೋಣ, ಕಾಲ ಕಳೆದಂತೆ ನಾನು ಪ್ರತಿಯೊಂದು ಬೆಟ್ಟಕ್ಕೂ ಒಂದು
ವಿಸಿಟ್ ಮಾಡ್ತೀನಿ. ನನ್ನ ಅನುಭವ ನಾನು ಶೇರ್ ಮಾಡ್ಕೊಳ್ತೀನಿ ಎಲ್ಲರ ಜೊತೆ. ಓಕೆ, ಇಲ್ಲೊಂದು ನೀರಿನ ಕೊಳ ಇದೆ. ಎಷ್ಟು ಆಳ ಇದೆಯೋ ಗೊತ್ತಿಲ್ಲ. ಬೆಟ್ಟಗಳ ಮೇಲೆ ಸಿಗುವ ಕೊಳಗಳೆಲ್ಲ ತುಂಬ ಆಳ ಇರುತ್ತೆ. ಈ ಬಂಡೆ ಮಗ್ಲಲ್ಲೇ ನೋಡಿ ಕಾಲ್ನಡಿಗೆಗೋಸ್ಕರ ಬಂಡೆಗಳನ್ನ ಜೋಡಿಸಿದ್ದಾರೆ. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಒಬ್ಬನೇ ಇದ್ದೀನಿ ಬೆಟ್ಟದಲ್ಲಿ, ಬೇರೆ ಯಾರೂ ಇಲ್ಲ. ಯೂಶಲಾಗಿ ಬೆಟ್ಟಕ್ಕೆ ತುಂಬ ಜನ ಬರಲ್ಲ ಅನಿಸುತ್ತೆ, ಅದಕ್ಕೆ ತುಂಬ ನೀಟಾಗಿದೆ ಬೆಟ್ಟ. ಇಲ್ಲಾಂದರೆ ಅಲ್ಲೆಲ್ಲ ಪ್ಲಾಸ್ಟಿಕ್ ಕವರ್ಸು, ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಏನೇನೋ ಸಿಕ್ಬಿಡೋದು ನಮಗೆ. ಸದ್ಯ ಇಲ್ಲೆಲ್ಲೂ ನಾನು ನೋಡ್ದಂಗೆ ಆಗಿಲ್ಲ. ನನ್ನ ಮುಂದೆ ಇರೋ ದಾರಿ ನೋಡಿದ್ರೆ ಕಣ್ಣು ಗಿರ್ರ ಅಂತ ತಿರುಗ್ತಾ ಇದೆ. ತೋರಿಸ್ತೀನಿ ನೋಡಿ. ಈ ದಾರಿನ ಹತ್ತಿ ನಾವು ಹೋಗ್ಬೇಕಾಗಿದೆ ಈಗ. ಬನ್ನಿ ಬೆಟ್ಟ ಹತ್ತೋಣ. ಕಷ್ಟ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಕಾಲ್ನಡಿಗೆಗಾಗಿ ಬೆಟ್ಟದ ಮೇಲೆ ಈ ಬಂಡೆನೇ ಕೊರೆದು ಮೆಟ್ಲು ಮಾಡಿದ್ದಾರೆ, ನೀವು ಗಮನಿಸಬಹುದು. ಇದೆಲ್ಲ ಈಗಿನ ಕಾಲದ ಮೆಟ್ಲಲ್ಲ, ತುಂಬ ನೂರಾರು ವರ್ಷದ ಹಿಂದೆ ಕೆತ್ತಿರೋ ಮೆಟ್ಟಲುಗಳು. ಇದಕ್ಕೆ ಪುರಾವೆಯಾಗಿ ನಾವು ಇನ್ನು ಮಧುಗಿರಿ ಬೆಟ್ಟದ ಮೇಲೆ ಇದೇ ರೀತಿ ನಾವು ಮೆಟ್ಟಲು ನೋಡ್ತೀವಿ. ಹಾಗೆ ಕಬ್ಬಾಳು ಬೆಟ್ಟದ ಮೇಲೂ ನೋಡ್ತೀವಿ ಇದೇ ರೀತಿ ಮೆಟ್ಟಲುಗಳು. ಹಿಂದೆ ನೋಡಿ, ಈ ಒಂದು ಬೆಟ್ಟದ ಭಾಗದ ಹತ್ಬೇಕಂದ್ರೆ ಈ ಕೇಸರಿ ಬಣ್ಣದ ಬ್ಯಾರಿಗೇಡ್ಸ್ ಇದ್ದಿದ್ದಕ್ಕೆ ನಾವೆಲ್ಲ ಹತ್ಬೋದು, ಇಲ್ಲಾಂದರೆ ತುಂಬ ಕಷ್ಟ. ಹಾಗೆ ನೋಡಿ ಪ್ರಪಾತ ಆಗಿದೆ, ಬಿದ್ರೆ ಹೋದ್ವಿ. ಒಂದು ಕಡೆ ಭಯ ಆಗ್ತಾಯಿದೆ, ಒಂದು ಕಡೆ ಖುಷಿ ಆಗ್ತಾಯಿದೆ. ಈ ಥರ ಒಂದು ಅನುಭವ ಎಲ್ಲರಿಗೂ ಸಿಗಲ್ಲ, ಧೈರ್ಯ ಮಾಡಬೇಕು. ನಾನು ಆಲ್ಮೋಸ್ಟ್ ಆಲ್ ಬಂದ್ಬಿಟ್ಟೆ ಬೆಟ್ಟದ ಮೇಲಕ್ಕೆ. ಅರ್ಧ ಬೆಟ್ಟ ಹತ್ತಿ ಕುತ್ಕೊಂಡಿದ್ದೀನಿ ನೋಡಿ. ನನ್ನಿಂದ ಇನ್ನೊಂದು ಬಾಗಿಲು ಸಿಕ್ತು. ಇಲ್ಲಿಂದ ನಾನು ಮುಂದೆ ಏನು ಯಾವ ರೀತಿ ಕಾಣ್ತಾ ಇದೆ ಅಂತ ನಿಮಗೆ ತೋರಿಸ್ತೀನಿ. ಮೇಲಿರೋ ಬಾಡಿ ಪಾರ್ಟೆಲ್ಲ ಬಾಯಿಗೆ ಬರೋದೆ ಬಾಕಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಇಲ್ಲಿಂದ. ಭಯಂಕರ. ಈ ಕೇಸರಿ ಬಣ್ಣದ ಬ್ಯಾರಿಗೇಡ್ಸ್ ಇರಲಿಲ್ಲ ಅಂದಿದ್ರೆ ಅಷ್ಟೇ, ಎಷ್ಟು ಜನ ಬಿದ್ದಿರ್ತಾಯಿದ್ರು. ಹತ್ತಕ್ಕೆ ಪ್ರಯತ್ನ ಮಾಡಿ. ಬನ್ನಿ ಈ ದ್ವಾರ ಬಾಗಿಲು ಹೋಗೋಣ. ಪುನಃ ನಾವು ಅದೇ ಕೇಸರಿಯ ಬ್ಯಾರಿಗೇಡ್ಸ್ ಇಟ್ಕೊಂಡು ಈ ತುದಿನಲ್ಲೇ ಹತ್ತಬೇಕಾಗಿದೆ ಮೇಲಕ್ಕೆ. ಹೋಗೋಣ ಒಂದು ನಿಮಿಷ. ಬ್ಯೂಟಿಫುಲ್ ಗ್ರೀನರಿ. ಮಳೆಗಾಲ ಆಗಿರೋದ್ರಿಂದ ಯಾವುದೇ ಬೆಟ್ಟ ಟ್ರಕ್ ಮಾಡೋದಕ್ಕೂ ತುಂಬ ಖುಷಿ ಕೊಡುವಂಥ ವಿಷಯ. ಈ ಕಡೆನೂ ಹೋಗ್ಬೋದು, ಬಟ್ ಎಲ್ಲೆಲ್ಲಿ ದಾರಿ ಇಲ್ಲ.
ನೋಡಿ ಬರೆದಿದ್ದಾರೆ ಶ್ರೀರಾಮದೇವರ ಬೆಟ್ಟಕ್ಕೆ ದಾರಿ ಅಂತ. ನೋಡಿ ಒಳ್ಕಲ್ಲು, ತುಂಬ ಪುರಾತನವಾದ ಒಳ್ಕಲ್ಲುಗಳು, ಇಂದಿನದಲ್ಲ. ನವಿಲುಗಳು ಓ ಅಂತ ಇದೆ. ಮನುಷ್ಯನ ಓಡಾಟ ಯಾವ ಜಾಗದಲ್ಲಿ ಕಡಿಮೆ ಇರುತ್ತೆ ಸಹಜವಾಗಿ ಆ ಜಾಗದಲ್ಲಿ ನಾವು ನವಿಲುಗಳ ನರ್ತನಗಳನ್ನ ನೋಡ್ಬೋದು. ನಿಧಾನವಾಗಿ ಪೇಷನ್ಸ್ಫುಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಜಾಗಗಳಲ್ಲಿ ಅವರ ಹಾಡುಗಳು ನಮ್ಮ ಕಿವಿಗಳಿಗೆ ಇಂಪಾಗಿ ಕೇಳುತ್ತೆ. ಓಕೆ, ಶನಿವಾರ ದೇವಸ್ಥಾನ ತೆಗ್ದಿರ್ತಿತ್ತು ಅಂತ ಹೇಳಿದರು, ಆದರೆ ಇವತ್ತೇನೋ ತೆಗ್ದಿಲ್ಲ. ಮೋಸ್ಟ್ಲಿ ಮೊದಲೇ ಹೇಳ್ಬಿಟ್ಟು ಬರಬೇಕಾಗಿತ್ತು ಅನಿಸುತ್ತೆ. ದೇವಸ್ಥಾನ ಹತ್ರ ಬಂದ್ವಿ. ಈ ಕಡೆ ಹೋಗ್ಬಿಟ್ಟು ಬರೋಣ. ರಾತ್ರಿ ಮಳೆ ಬಿದ್ದಿದೆ ಅನಿಸುತ್ತೆ, ಅದಕ್ಕೆ ಚಿಕ್ಕ ಹೊಂಡದಲ್ಲಿ ಬಂದು ನೀರು ನಿಂತ ಆಗಿದೆ. ಬನ್ನಿ, ಆ ತುದಿಯಿಂದ ಆ ಕಡೆಗೆ ಇಳಿದು ಹೋಗೋಣ. ಕಡೆಯಲ್ಲೆಲ್ಲ ಬ್ಯಾರಿಗೇಡ್ಸ್ ಹಾಕಿದ್ದಾರೆ. ಭಯ ಆಗ್ತಾ ಇದೆ, ಆದರೂ ಹುಷಾರಾಗಿ ಇಳಿಬೇಕು. ಓಕೆ, ಹೆಗ್ಗೊಂದ ಬೆಟ್ಟ, ಶ್ರೀರಾಮದೇವರ ಬೆಟ್ಟದ ಇತಿಹಾಸ ಏನು ಹೇಳುತ್ತೆ ಅಂದರೆ, ಈ ಬೆಟ್ಟದ ಸುತ್ತಮುತ್ತ ಎಲ್ಲ ಕುದುರೆ ಸಾಕೋರಂತೆ. ಅಂದರೆ ಇದು ಬಂದು ತ್ರೇತಾಯುಗದ ಕಾಲದಲ್ಲಿ ನಡೆದಿರೋ ಒಂದು ಸಂಗತಿ. ಸೊ ಆ ತ್ರೇತಾಯುಗದ ಸಮಯದಲ್ಲಿ ಒಂದು ಕುದುರೆ ಬಂದು ಈ ಬೆಟ್ಟದ ಮೇಲಿಂದ ನನ್ನ ಹಿಂದೆ ಸುಮಾರು ಒಂದು 2-3 ಕಿಲೋಮೀಟ್ರ್ ಹಿಂದ್ಗಡೆ ಇನ್ನೊಂದು ಶ್ರೀರಾಮದೇವರ ಬೆಟ್ಟ ಇದೆಯಂತೆ. ಅಲ್ಲಿ ಕಾಣ್ತಾ ಇದೆ. ನನ್ನ ಬೆರಳಂಚಿನಲ್ಲಿ ಅಷ್ಟು ನೀಟಾಗಿಲ್ಲ, ನಾವು ಬೆಳಗ್ಗೆ 9 ಗಂಟೆ ಆಗಿರೋದ್ರಿಂದ. ಅದ್ರ ಮೇಲ್ಗಡೆ ತನಕ ಒಂದು ಕುದುರೆ ಜಂಪ್ ಮಾಡಿತ್ತಂತೆ. ಯೋಚನೆ ಮಾಡಿ, ಆ ಒಂದು ಸಮಯದಲ್ಲಿ ಈ ಸಂಗತಿ ನಡೆದಿತ್ತಂತೆ. ಹಾಗೆ ಬೆಟ್ಟದ ಎಲ್ಲೋ ಒಂದು ಕಡೆ ಆ ಒಂದು ಕುದುರೆಯ ಕಾಲಿನ ಹೆಜ್ಜೆ ಎಗರ್ದಾಗ ಏನೊಂದು ಒಂದು ಪ್ರೆಷರ್ ಬೀಳತ್ತೆ. ಆ ಒಂದು ಈ ಬಂಡೆ ಮೇಲೆ ಆ ಒಂದು ಕಾಲಿನ ಗುರುತು ಬಂದು, ಆ ಕುದುರೆ ಕಾಲಿನ ಗುರುತು ಈ ಬಂಡೆ ಮೇಲೆ ಇದೆಯಂತೆ. ನಾನು ನೋಡ್ತಾ ಇದ್ದೀನಿ, ಬೇರೆ ಬ್ಲಾಗ್ಸಲ್ಲಿ ತೋರಿಸಿದ್ರು ಇದೇ ಜಾಗ ಅಂತ. ಆದರೆ ರಾತ್ರಿ ಮಳೆ ಬಿದ್ದ ಕಾರಣ ಎಲ್ಲ ಕಡೆ ಪುಟ್ಟದಾಗಿ ನೀರು ನಿಂತ್ಕೊಂಡ್ಬಿಟ್ಟಿದೆ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕಣ್ಮುಂದೆ ಏನು ಕಾಣ್ತಾ ಇದೆ ಅದೆಲ್ಲ ತುಮಕೂರಿಗೆ ಸಮೀಪವಾಗಿರುವ ಬೆಟ್ಟ ಗುಡ್ಡಗಳ ಸಾಲು. ಬ್ಯೂಟಿಫುಲ್. ಯಾಕಂದರೆ 2-3 ನದಿಗಳು ಹುಟ್ಟೋದು ಈ ಬೆಟ್ಟ ಗುಡ್ಡಗಳ
ಒಂದು ಸಾಲಿನಲ್ಲೇ ಇತ್ತೀಚೆಗೆ ನೀವು ನೋಡಿರ್ಬೋದು ಜಯಮಂಗಲಿ ಅನ್ನೋ ನದಿ ಕೂಡ ಜೋರಾಗಿ ಮಳೆ ಬಿದ್ದ ಕಾರಣ ಅದು ಪುನಃ ತನ್ನ ರೂಪವನ್ನು ಪಡ್ಕೊಂಡು ಆ ನದಿ ಹರಿದಿದೆ. ಇತ್ತೀಚೆಗೆ ಒಂದು ತಿಂಗಳ ಹಿಂದ್ಗಡೆನೇ ನಾನು ಟಿ ವಿನಲ್ಲಿ ನೋಡಿದೆ. ಕಾರಣ ನದಿಗಳು ಅಷ್ಟು ಈಸಿಯಾಗಿ ಬತ್ತೋಗಲ್ಲ, ಬತ್ತೋದ್ರೂ ತನ್ನ ಜಾಗನ ಮರ್ತಿರಲ್ಲ. ಅದು ಯಾವತ್ತಾದರೂ ಒಂದಿನ ಬಂದೇ ಬರುತ್ತೆ ಅಂದರೆ ಅದೊಂದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋ ಸೂಕ್ಷ್ಮವಾದ ವಿಚಾರ.